ಒಂದು ವಿಚಿತ್ರ ಕಾಯಿಲೆಯಿಂದ ಈ ಮನುಷ್ಯನಿಗೆ ರೆಕ್ಕೆಗಳು ಬೆಳೆದಿದ್ದವು. ಆದ್ದರಿಂದ ಅವನಿಗೆ ಗೊತ್ತಿತ್ತು, ನಾನು ಬೇಗ ಹಾರುವುದನ್ನು ಕಲಿಯದಿದ್ದರೆ ಮನುಷ್ಯರು ನನ್ನನ್ನು ಹುಡುಕಿ ಕೊಂದು ಬಿಡುತ್ತಾರೆ. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಅವನಿಗೆ ಹಾರಲು ಸಾಧ್ಯವಾಗಲಿಲ್ಲ. ಆಗ ಇದ್ದಕ್ಕಿದ್ದಂತೆ ಅವನು ನೋಡೋಡಿದಾಗ ಒಬ್ಬ ಹುಡುಗ ಅವನ ಮುಂದೆ ನಿಂತಿದ್ದ. ತನ್ನ ಬ್ಯಾಗಿನಿಂದ ಒಂದು ಹಸಿ ಮೀನನ್ನು ತೆಗೆದು ಅವನ ಮುಂದೆ ಇಟ್ಟನು. ಆ ಮನುಷ್ಯ ಯೋಚಿಸದೆ ತಕ್ಷಣ ಓಡಿ ಹೋಗಿ ಆ ಮೀನನ್ನು ತೆಗೆದುಕೊಂಡು ಕಾಡು ಪ್ರಾಣಿಯಂತೆ ತಿನ್ನಲು ಆರಂಭಿಸಿದ. ಅವನ ಈ ಕಾಡು ಸ್ವಭಾವವನ್ನು ನೋಡಿ ಆ ಹುಡುಗನಿಗೆ ಅವನ ಮೇಲೆ ಕರುಣೆ ಬಂತು. ತಕ್ಷಣವೇ ಅವನಿಗೆ ಸಹಾಯ ಮಾಡಬೇಕೆಂದು ತೀರ್ಮಾನಿಸಿ ಅಭ್ಯಾಸ ಮಾಡಲು ಅವನನ್ನು ನದಿಯ ಬಳಿಗೆ ಕರೆದುಕೊಂಡು ಹೋದ. ಆದರೆ ಆ ಮನುಷ್ಯ ಅಲ್ಲಿ ಅಭ್ಯಾಸ ಮಾಡಲು ನಿರಾಕರಿಸಿದ, ಏಕೆಂದರೆ ಆ ನದಿಯೊಳಗೆ ತುಂಬಾ ಮರದ ಕೊಂಬೆಗಳು ಇದ್ದವು. ಆದರೆ ಹುಡುಗ ಅವನಿಗೆ ಹಾರುವುದನ್ನು ಕಲಿಸಿಯೇ ತೀರುತ್ತೇನೆ ಎಂದು ನಿರ್ಧರಿಸಿದ್ದ. ತಕ್ಷಣವೇ ನೀರಿನೊಳಗೆ ಇಳಿದು ಆ ಮರದ ಕೊಂಬೆಗಳನ್ನೆಲ್ಲ ಹೊರಗೆ ಎಸೆದನು. ನಂತರ ಆ ಮನುಷ್ಯನಿಗೆ ಹಾರಲು ಹೇಳಿದ. ಮೊದಲ ಬಾರಿಗೆ ಆ ಮನುಷ್ಯ ವೇಗವಾಗಿ ಓಡಿ ನದಿಯ ಮೇಲಿಂದ ಹಾರಲು ಪ್ರಯತ್ನಿಸಿದ. ಆದರೆ ಸುಮಾರು 200 ಮೀಟರ್ ಹಾರಿದ ನಂತರ ಧಡಾಂ ಎಂದು ನೀರಿನೊಳಗೆ ಬಿದ್ದನು. ಅವನು ಮತ್ತೆ ಎದ್ದು ಮತ್ತೊಮ್ಮೆ ಹಾರಲು ಪ್ರಯತ್ನಿಸಿದ. ಆದರೆ ಮತ್ತೆ ಸ್ವಲ್ಪ ದೂರ ಹಾರಿ ಮತ್ತೆ ನದಿಯೊಳಗೆ ಬಿದ್ದನು.